ಆಯ್ತಪ್ಪ, ಸಂತೋಷ. ನೀ ಹೋಗು. ಶರಣು. ಬನ್ನಿ, ಕುಳಿತುಕೊಳ್ಳಿ. ಹೇಳಿ, ತಮಗೆ ನಾನೇನು ಸೇವೆಗೈಯಬಲ್ಲೆ? ಬಂದ ಜಂಗಮರನ್ನು ಕಂಡು ಮಾತನಾಡಿಸದ ನಿಮ್ಮ ಅಹಂಕಾರ ನನ್ನ ಮನಸ್ಸನ್ನು ನೋಯಿಸಿದೆ. ಕ್ಷಮಿಸಿ. ಕಾಯಕವೇ ಕೈಲಾಸವಾದ ಕಾರಣ ಅದರಲ್ಲಿ ನಿರತವಾದಾಗ ಗುರುಲಿಂಗ ಜಂಗಮವನ್ನಾದರೂ ಮರೆಯಬೇಕು. ಅದರಲ್ಲಿಯೂ ಇದು ನಾಡಿನ ಕೆಲಸ. ಬಸವಣ್ಣ, ಇಂಥ ಅಪರಾತ್ರಿಯಲ್ಲೂ ನಾಡಿನ ಕೆಲಸವೇ? ಮನೆಯಲ್ಲಿದ್ದಾಗಲೂ ಬೊಕ್ಕಸದ ಕಾರ್ಯ ಮಾಡುವುದೇ? ಸ್ವಂತ ಕೆಲಸ ಪೂರೈಸಿಕೊಳ್ಳಲು ಮನುಷ್ಯ ಹೊತ್ತುಗೊತ್ತು ನೋಡುವನೆ. ದೇಶ ನನ್ನದು, ಅದರ ಕೆಲಸವೂ ನನ್ನದು. ಇದಕ್ಕೆ ವೇಳೆಯ ಮಿತಿಯೇಕೆ? ಹೇಳಿ, ನನ್ನಿಂದ ತಾವು ಅದಿರಲಿ. ನನ್ನೊಡನೆ ಮಾತನಾಡುವ ಮೊದಲು ಆ ದೊಡ್ಡ ದೀಪ ಆರಿಸಿದ್ದೇಕೆ? ಈವರೆಗೆ ನಾನು ಮಾಡುತ್ತಿದ್ದುದು ಬೊಕ್ಕಸದ ಕಾಯಕ. ಅದಕ್ಕಾಗಿ ಉರಿಸುತ್ತಿದ್ದ ದೀಪದ ಎಣ್ಣೆ ಬೊಕ್ಕಸದ್ದು. ಈಗ ನಮ್ಮ ನಿಮ್ಮ ಮಾತು ವೈಯಕ್ತಿಕವಾದದು. ಆದ್ದರಿಂದ ಈ ದೀಪ, ಇದರ ಎಣ್ಣೆ ನನ್ನ ಸಂಬಳದ್ದು. ಬಸವರ, ನಿಮ್ಮ ರಾಷ್ಟ್ರ ಪ್ರಜ್ಞೆ ಅಪೂರ್ವ. ಪ್ರಭು, ನೀವು ಇಲ್ಲಿಗೆ? ಹೌದು, ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಬಹಳವಾಗಿ ಕೇಳಿದ್ದೆ. ಸ್ವತಃ ಕಣ್ಣಾರೆ ಕಂಡು ಹೃದಯ ತುಂಬಿ ಬಂದಿದೆ. ಮನೆಯ ಕೆಲಸ ಮನೆಯ ಮಗನದು, ಅದಕ್ಕೆ ವಿಶೇಷ ಹೊಗಳಿಕೆ ಏಕೆ? ವಿವೇಕದ ವಾರಿಧಿ ನೀವು. ಬಸವರಸ, ನಾಳೆಯಿಂದ ನಮ್ಮ ಕೋಶಾಗಾರದ ಭಂಡಾರಿಯಾಗಿ ಕಾಯಕ ನಿರ್ವಹಿಸಿ.